ಶಂಕರನು ಸಭೆ ಕರೆದು ಕುಳಿತಿರಲು ಲೋಕ ಸಂಚಾರಿಯಾದ ನಾರದನು ಆ ಸಭೆಗೆ ಬಂದು ಪರಮೇಶ್ವರನಿಗೆ ನಮಸ್ಕರಿಸಿ ತನಗಾಗಿ ಮೀಸಲಾಗಿರಿಸಿದ್ದ ಆಸನದಲ್ಲಿ ಕುಳಿತುಕೊಂಡ. ಇದನ್ನು ನೋಡಿದ ಪಾರ್ವತಾದೇವಿಯು, ನಾರದ ಮುನೀಶ್ವರನೇ, ಪರಮೇಶ್ವರನಿಗೆ ಮಾತ್ರ ನಮಸ್ಕರಿಸಿ ನನಗೆ ನಮಸ್ಕರಿಸದೆ ಕುಳಿತುಕೊಳ್ಳಲು ಕಾರಣವೇನೆಂದು ಕೇಳಲು, ಆಗ ನಾರದ ಮಹರ್ಷಿಯು, ಮಾತೆ ಎನ್ನದು ತಪ್ಪಾಯಿತು ತಾಯಿ ಎಂದು ಪುನಃ ಪಾರ್ವತಾದೇವಿಗೆ ನಮಸ್ಕರಿಸಲು ಆಗ ಪಾರ್ವತಾದೇವಿಯು, ನಾರದ ಮುನೀಶ್ವರನೇ, ನೀನು ಮಾಡಿದ ತಪ್ಪಿಗಾಗಿ ನನ್ನದೊಂದು ಕಾರ್ಯವನ್ನು ನಡೆಸಿಕೊಡಬೇಕೆಂದು ಹೇಳಲಾಗಿ, ಅದಾವ ಕಾರ್ಯವಿರುವುದು ತಾಯಿ, ಅಪ್ಪಣೆಯಾದ ಶಿರಸಾವಹಿಸಿ ಪಾಲಿಸುತ್ತೇನೆ, ಅಪ್ಪಣೆ ಆಗಲಿ ತಾಯಿ ಎಂದು ಹೇಳಲು, ಆಗ ಪಾರ್ವತಾದೇವಿಯು, ನಾರದ ಮುನೀಶ್ವರನೇ, ನೀನು ಈಗಿಂದೀಗಲೇ ಭೂಲೋಕಕ್ಕೆ ಹೋಗಿ ಅಲ್ಲಿ ಹರ ಮುನಿದರು ಗುರು ಕಾಯುವನೆಂಬ ವಚನವನ್ನು ಭವಸಿದ್ಧಿಪಡಿಸಿ ಬಾ ಎಂದು ಹೇಳಲಾಗಿ, ಹಾಗೆಯೇ ಆಗಲಿ ತಾಯಿ ಎಂದು ಪಾರ್ವತಿ ಪರಮೇಶ್ವರರಿಗೂ ನಮಸ್ಕರಿಸಿ